ಈ ಮ್ಯಾಚು ಇಂಡಿಯಾದ ಕ್ರಿಕೆಟಿಂಗ್ ಜರ್ನಿಯನ್ನೇ ಚೇಂಜ್ ಮಾಡುತ್ತೆ. 2022 ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ T20 ವರ್ಲ್ಡ್ ಕಪ್ದು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡುತ್ತೆ, 168 ಪೋಸ್ಟ್ ಮಾಡುತ್ತೆ, ವಿಚ್ ವಾಸ್ ನಾಟ್ ಅ ಬ್ಯಾಡ್ ಸ್ಕೋರ್ ಕನ್ಸಿಡರಿಂಗ್ ದ ಬಿಗ್ ಬೌಂಡ್ರೀಸ್ ಆಫ್ ಆಸ್ಟ್ರೇಲಿಯಾ. ಬಟ್ ಅದಾದ್ಮೇಲೆ ಜಾಸ್ ದ ಬಾಸ್ ಮತ್ತೆ ಅಲೆಕ್ಸ್ ಹೇಲ್ಸ್ ಬರ್ತಾರೆ. ದೇ ಹ್ಯೂಮಿಲಿಯೇಟ್, ಡೆಮಾಲಿಷ್ ಇಂಡಿಯನ್ ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್. ಅರೌಂಡ್ 16-17 ಓವರ್ಸ್ನಲ್ಲೇ ಮುಗಿಸ್ಬಿಡ್ತಾರೆ. ಅದಾದ್ಮೇಲೆ ರೋಹಿತ್ ಶರ್ಮಾ, ದಿನೇಶ್ ಕಾರ್ತಿಕ್ ಹೇಳ್ತಾರೆ, ವಿ ಕಾಂಟ್ ಪ್ಲೇ ಲೈಕ್ ದಿಸ್. ಈ ರೀತಿ ಆಡಿದ್ರೆ ನಡೆಯಲ್ಲ, ವಿ ಶುಡ್ ಪ್ಲೇ ವಿತ್ ಇಂಟೆಂಟ್ ಅಂತ. ಆ ಇಂಟೆಂಟ್ ಅನ್ನೋ ಪದದಿಂದಲೇ 2023 ವರ್ಲ್ಡ್ ಕಪ್ ಅಲ್ಲಿ ನೀವು ನೋಡಿರಬಹುದು. ಹಾಗೆ ಸಬ್ಸಿಕ್ವೆಂಟ್ ಮ್ಯಾಚಸ್ಗಳಲ್ಲಿ ಟಾಪ್ ಆರ್ಡರ್ನಲ್ಲಿ ಬರ್ತಾರೆ. ಮೈಲ್ ಸ್ಟೋನ್ಸ್ಗಳ ಬಗ್ಗೆ ಕೇರ್ ಮಾಡಲ್ಲ. 50, 100 ಏನು ಮ್ಯಾಟರ್ ಆಗಲ್ಲ. ಬಾಲ್ ಸೀಮ್ ಆಗ್ತಾ ಇದೆಯೋ ಸ್ವಿಂಗ್ ಆಗ್ತಾ ಇದೆಯೋ ಅದು ಮ್ಯಾಟರ್ ಆಗಲ್ಲ. ಒಂದೇ ಥಿಂಗ್ ಮ್ಯಾಟರ್ ಆಗೋದು, ವಿ ಶುಡ್ ಟೇಕ್ ದ ಅಟ್ಯಾಕ್ ಟು ದ ಅಪೋಸಿಷನ್. ಅದೇ ರೀತಿ ಆಡ್ತಾರೆ. ಇಂದಿನ ಕ್ರಿಕೆಟ್ T20 ಟೀಮ್ ನೋಡೋದಾದ್ರು ಇಂಡಿಯಾದು ಆಲ್ಮೋಸ್ಟ್ ಎಲ್ಲಾ ಬ್ಯಾಟರ್ಸ್ 140+ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಕಂಡೀಷನ್, ದೇ ಟ್ರೈ ಟು ಅಟ್ಯಾಕ್. ಆ ಇಂಟೆಂಟು ಆ ಒಂದು ಸೋಲ್ ನಿಂದ ಬಂದಿರುತ್ತೆ. ಹೀಗಾಗಿ ನಮ್ಗೆ ಜೀವನದಲ್ಲಿ ಸೋಲ್ ಬಂದಾಗ ಯಾಕೆ ನನಗೆ ಸೋಲ್ ಬಂತು ಅನ್ನೋದ್ರ ಬದಲು ಆ ಸೋಲ್ನಿಂದ ಏನನ್ನ ಕಲ್ತ್ಕೊಳ್ಬಹುದು ಅಂತ ಈ ಇಂಡಿಯನ್ ಕ್ರಿಕೆಟ್ ಟೀಮ್ ಇಂದ ಕಲ್ತ್ಕೊಳ್ಬಹುದು. ಮತ್ತೊಂದು ಸೆಮಿಫೈನಲ್ ಬರ್ತಾ ಇದೆ 2026 ಇಂಡಿಯಾ ಇಂಗ್ಲೆಂಡು. ಏನಾಗತ್ತೆ ನೋಡೋಣ.